Hello everyone, dear diploma students. In this video, I'm going to discuss about characteristic equations of a square matrix. So, very important agi, namma eno engineering mathematics class series alli this is class number 7 agide. So, before that, we discussed almost 6 ಕ್ಲಾಸ್ಗಳನ್ನ ನಾನು ಮೇಜರ್ ಆಗಿ ನಿಮಗೆ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ ಮೇಲೇ ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ಅ ಲಾಸ್ಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್. ವೆರಿ ಇಂಪಾರ್ಟೆಂಟ್ ಆಗಿ ದ ಟಾಪಿಕ್ ನೇಮ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆ್ಯಂಡ್ ಆಫ್ ಎ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದರೆ ಮೇಜರ್ ಆಗಿ ನಿಮ್ಮ ಸಿಲೆಬಸಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡಿದ್ದೇನೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ 2x2 ಅಂತ ಹೇಳಿದ್ದೇನೆ. 2x2 ಮೀನ್ಸ್ ದ ಮ್ಯಾಟ್ರಿಕ್ಸ್ ಇಸ್ ಕನ್ಸಿಸ್ಟಿಂಗ್ ಆಫ್ 2 rows ಆ್ಯಂಡ್ 2 columns. ಆ ಒಂದು ಟಾಪಿಕ್ ಮೇಲೆ ಆಗಿರುತ್ತೆ. ಸೊ ಯಾರೆಲ್ಲ ನೀವು ಫಸ್ಟ್ ಕ್ಲಾಸ್ ನಂಬರ್ 1 ಇಂದ ವಿಡಿಯೋ ನಂಬರ್ 1 ಇಂದ ವಿಡಿಯೋ ನಂಬರ್ 6 ವರೆಗೂ ನೋಡಿಲ್ಲ, ಕೈಂಡ್ಲಿ ವಾಚ್ ದೋಸ್ ವಿಡಿಯೋಸ್ ಫಾರ್ ದಿಸ್. ಈ ಒಂದು ಚಾಪ್ಟರ್ ಇಂದ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮಗೆ 39 ಮಾರ್ಕ್ಸಿಗೆ ಬರ್ತಾ ಇದೆ. ಸೊ ನೀವೇನಾದರೂ ಕ್ಲಾಸ್ ನಂಬರ್ 1 ಇಂದ ಟಿಲ್ ಕ್ಲಾಸ್ ನಂಬರ್ 7 ವರೆಗೂ 1 to 7 ಇನ್ಕ್ಲೂಡಿಂಗ್ ದಿಸ್ ವಿಡಿಯೋ ನೋಡಿದ್ರೆ ಐ ಆಮ್ ಶ್ಯೂರ್ ಅಶ್ಯೂರೆನ್ಸ್ ಕೊಡ್ತೀನಿ ನಿಮಗೆ ಎಲ್ಲ ಟಾಪಿಕ್ ಕವರ್ ಆಗಿದೆ. 39 ಮಾರ್ಕ್ಸ್ ಕೂಡ ಬರುತ್ತೆ. ಸೊ ಡಿಯರ್ ಫ್ರೆಂಡ್ಸ್, ಇದನ್ನ ಮೈಂಡಲ್ಲಿ ಇಟ್ಕೊಬಿಟ್ಟು ಹಾಗಾದ್ರೆ ವಾಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್? So before going to know that, characteristic equation of a square matrix of order 2, a 2x2 matrix. So what do you mean by matrix? We know that the matrix means the set of numbers arranged in rows and column and enclosed in a bracket. If you are going to consider 3, 6, 2, 5, this is one of the matrix. This is a square matrix of order 2x2 because it consisting of 2 rows and 2 columns. Now at the same time, if you are going to consider one more matrix B equal to 6, 7, 8, -1, 3, 6, 5, 4, 7. So this is another 2x2, 3x3 matrix. In this we can observe, yeah, there are 3 rows and 3 columns. So my dear students, ಈ ಒಂದು ಕೇಸಲ್ಲಿ 2x2 ಇದೆ, ಅಲ್ಲಿ 3x3 ಇದೆ. ಇದನ್ನ ನೀವು ಅಬ್ಸರ್ವ್ ಮಾಡಿಕೊಂಡ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ವರ್ಕ್ ಮಾಡಬೇಕಾಗಿರೋದು ವಾಟ್ ಯು ಮೀನ್ ಬೈ ಮ್ಯಾಟ್ರಿಕ್ಸ್ ಅಂತ ಗೊತ್ತಾಯ್ತು. ಅದರಲ್ಲೂ ಕೂಡ ದಿಸ್ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಹಿಯರ್ ಆಲ್ಸೋ ಸೇಮ್, ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಇನ್ ದಿಸ್ ಸಿನಾರಿಯೋ ಐ ವಾಂಟ್ ಟು ನೋ ದಟ್ ವಾಟ್ ಯು ಮೀನ್ ಬೈ ಡಿಟರ್ಮಿನೆಂಟ್ಸ್ ಅಂತ. ಅದನ್ನು ಕೂಡ ಕಲ್ತಿದ್ವಿ. ವಾಟ್ ಯು ಮೀನ್ ಬೈ ಡಿಟರ್ಮಿನೆಂಟ್ಸ್? ಡಿಟರ್ಮಿನೆಂಟ್ಸ್ ಈಸ್ ನಥಿಂಗ್ ಬಟ್ ದ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ಸ್ ಬರೀತೀವಿ ಅಂತ ಅಂದ್ರೆ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇನ್ ದಿಸ್ ವೇ. ಸೊ ಡಿಟರ್ಮಿನೆಂಟ್ಸ್ ಈಸ್ ಇದನ್ನ ಒಂದು ಮ್ಯಾಟ್ರಿಕ್ಸ್ ಅಂತ ತಗೊಳ್ತೀನಿ, ಡಿಟರ್ಮಿನೆಂಟ್ಸ್ ಬರೀತೀನಿ ಅಂತ ಹೋದ್ರೆ ಏನಾಗುತ್ತೆ 3, 6, 2, 5. ಯಾರು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಪ್ಲೀಸ್ ವಾಚ್ ದಟ್, ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಟ್ ಈಸ್ ಹೇಗೆ ಇದನ್ನು ಸಾಲ್ವ್ ಮಾಡ್ತೀವಿ. ವಿ ನೋ ದಟ್ ಡಿಟರ್ಮಿನೆಂಟ್ಸ್ ಇಸ್ ಎ ಸ್ಕೇಲಾರ್ ವ್ಯಾಲ್ಯೂ. ಸೊ ದಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆರ್ ಕಂಪ್ಯೂಟೆಡ್ ಬೈ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಾನು ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಕೇಲಾರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಕೇಳಿದ್ರೆ ದಟ್ ಈಸ್ ಪ್ರಾಡಕ್ಟ್ ಆಫ್ ಪ್ರೈಮರಿ ಡಯಾಗನಲ್ಸ್ ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ಸ್. ಹಾಗಾದ್ರೆ ಏನಾಗುತ್ತೆ ಸರ್, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 3 into 5 minus 2 into 6. The 3 into 5, 3 5s are 15 minus 2 6s are 12. 15 minus 12 which is 3, where 3 is a scalar or real number. Scalar value, ಒಂದು ವ್ಯಾಲ್ಯೂನ ಡೆವಲಪ್ ಮಾಡಿದ್ವಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇದನ್ನ ನಾವು ಡಿಟರ್ಮಿನೆಂಟ್ಸ್ ಅಂತ ಕಲ್ತಿದ್ವಿ, ಇದನ್ನ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ವಿ. ನಾವು ಹೇಳಿದ್ವಿ ಮ್ಯಾಟ್ರಿಕ್ಸ್ ಅನ್ನ ಹೇಗೆ ಡಿಟರ್ಮಿನೆಂಟ್ಸ್ ಸಾಲ್ವ್ ಮಾಡ್ತೀವಿ ಅಂತ. ಬಟ್ ಟುಡೇಸ್ ಟಾಪಿಕ್ ಸರ್ ನಾವು ಯಾವುದು ಕಲಿತಿರೋದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ಡರ್ 2 ಅಂತ ಕರೀತಾನೆ. ವಾಟ್ ಯು ಮೀನ್ ಬೈ ಆರ್ಡರ್ 2 ಅಂತ ಅಂದ್ರೆ ದಟ್ ಮೀನ್ಸ್ ವಿಚ್ ಎಕ್ಸ್ಪ್ರೆಸಿಂಗ್ 2x2 ಅಂತ. ಆರ್ಡರ್ 2 ಮೀನ್ಸ್ 2x2, ಆರ್ಡರ್ 3 ಅಂದ್ರೆ 3x3 ಅಂತ. ಸೊ ಸಿಲೆಬಸ್ ಪ್ರಕಾರ ನಿಮಗೆ ಈ ಒಂದು ಸ್ಟೇಟ್ಮೆಂಟ್ ಇದೆ ಸರ್. ಹಾಗಾದ್ರೆ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಎನಿ ಸ್ಕ್ವೇರ್ matrix of order 2, if A is a square matrix, okay, A na ನಾನು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ತಗೊಳ್ತೀನಿ. and let's take I is what? I is a identity matrix, are also going to called as unit matrix ಅಂತ ಕರಿತೀವಿ. unit matrix. So A may be ಹೇಗಿರುತ್ತೆ ಸರ್ ಕೇಳಿದ್ರೆ the A may be A11. let's take A12. What do you mean by 12? Elements in first row, second column, A12. If you are going to consider this is A21, A22. Let's take this A is a matrix. And I is a identity matrix of same size. Same size ಅಂದ್ರೆ A ಏನು ಸೈಜ್ ಇರುತ್ತೆ? This is 2x2 ಇದೆ ಸರ್, ಇದು ಕೂಡ 2x2 ನೇ ಇರಬೇಕು. If such cases, that is 1, 0, 0, 1. That is I ಅಂತ ತಗೊಳ್ತೀವಿ. A ಗೊತ್ತಾಯಿತು, B and I ಗೊತ್ತಾಗಿದೆ. Then there is a condition here. Then
after this, very important, then determinants of A minus lambda I is equal to 0. By considering this, we'll get an equation. ಏನಾಯ್ತು ಇಲ್ಲಿ where ಇದರ ಕಂಡೀಷನ್ಸ್ ಅಲ್ಲಿ ಈ ಒಂದು ಕಂಡೀಷನ್ಸ್ ಅಲ್ಲಿ where lambda is a constant ಅಂತ ತಗೊಳ್ತೀವಿ. then this equation is called this ಈ ಒಂದು ಕಂಡೀಷನ್ ಇಂದ ನಿಮ್ಮೊಂದು ಇಕ್ವೇಷನ್ ಡೆವಲಪ್ ಮಾಡ್ತೀವಿ, that is going to called as characteristic equation. ಓಕೆ, ಈ ಕಂಡೀಷನ್ ಯೂಸ್ ಮಾಡಿಬಿಟ್ಟು ನಾವು ಇಕ್ವೇಷನ್ ಡೆವಲಪ್ ಮಾಡ್ಬೋದು, that is going to called as characteristic equation. ಇದರಿಂದ ನಮ್ಗೆ ಏನು ಸಿಗುತ್ತೆ? characteristic equations. So we can develop a characteristic equation. Hope it's clear, Raja. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಆಗಿ ಏನಿಲ್ಲ, ಸಿಂಪಲ್ಲು, ಅವನೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನೆ, ನಾವೇನು ತಗೊಳ್ಬೇಕು? ವಿ ನೀಡ್ ಟು ಕನ್ಸಿಡರ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್, ವೇರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ದ ಸೇಮ್ ಸೈಜ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್. ವಾಟ್ ಈಸ್ ಎ ಸೈಜ್? ಎ ವಿಲ್ ಬಿ ಆಲ್ವೇಸ್ 2x2 ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ಬೇರೆ ಬರೋಕ್ಕೆ ಚಾನ್ಸ್ ಇಲ್ಲ, 3x3 ಬರಲ್ಲ, 2x2 ಇರುವಂಥದ್ದು. ಒನ್ಸ್ ಅನ್ನೋದ ಗಿವನ್ ದ ಎ, ದೆನ್ ಐ ಬರ್ಕೊಳತ್ತೀಯ, ಅದನ್ನ ತಂದ್ಬಿಟ್ಟು ಇಲ್ಲಿ ಅಪ್ಲೈ ಮಾಡ್ತೀನಿ, ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಕ್ವಲ್ ಟು 0. ಇದನ್ನು ಸಾಲ್ವ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ಇಟ್ ಇಕ್ವೇಷನ್, ದಟ್ ಈಸ್ ಗೋಯಿಂಗ್ ಟು ಕಾಲ್ಡ್ ಆಸ್ characteristic equation. The characteristic equation will be in the form of quadratic equation. I guess you heard this word, quadratic equation. ಕೇಳಿರ್ತೀರಾ? 10th ಸ್ಟ್ಯಾಂಡರ್ಡ್ ಅಲ್ಲಿ ಚಾಪ್ಟರ್ ನಂಬರ್ 4 ಅಥವಾ 5th ಚಾಪ್ಟರ್ ಅಲ್ಲಿ ಇದೆ. ಎಸ್, quadratic equation. According to that, so ಹೇಗಿರುತ್ತೆ ಸರ್ quadratic equation? That will be ax ಕನ್ನಡ ಹಾಗಿರುತ್ತಾ? ax square plus bx plus c equal to 0. So this is a way. ಓಕೆ, ಸೊ ಈ ಒಂದು ವೇನಲ್ಲಿ ಸ್ಟೂಡೆಂಟ್ಸ್ ನಿಮಗೆ ಈಕ್ವೇಷನ್ ಡೆವಲಪ್ ಆಗುತ್ತೆ. ಬಟ್ ಇಲ್ಲಿ ಇನ್ಸ್ಟೆಡ್ ಆಫ್ ಎಕ್ಸ್, ವಾಟ್ ಇಸ್ ದ ಕಾನ್ಸ್ಟೆಂಟ್? ಎಕ್ಸ್ ಅಲ್ಲ, ಇಲ್ಲಿ ಇರೋದೇನು ಅನ್ನೋನ್ ಯಾವ್ದಿಲ್ಲಿ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಆ ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತಿಲ್ಲ, ಸಪೋಸ್ ಆ ಒಂದು ವೇನಲ್ಲಿ ಇದ್ದಾಗ ಇದು ಲ್ಯಾಂಬ್ಡಾ ಅನ್ನೋದು ನಾನು ಕಾನ್ಸ್ಟೆಂಟ್ ಅಂತ ತಗೊಳ್ಳೋದ್ರಿಂದ ದಟ್ ಮೀನ್ಸ್ ಏನೋ ಒಂದು ವ್ಯಾಲ್ಯೂ ಇರುತ್ತೆ. ಸೊ ದೇರ್ ಫೋರ್ ಲ್ಯಾಂಬ್ಡಾನ ಇಲ್ಲಿ ಅಪ್ಲೈ ಮಾಡ್ರೆ ಏನಾಗ್ಬೋದು? ದಟ್ ಈಸ್ ಎ ಲ್ಯಾಂಬ್ಡಾ ಸ್ಕ್ವೇರ್ ಬಿ ಲ್ಯಾಂಬ್ಡಾ ಪ್ಲಸ್ ಸಿ ಈಕ್ವಲ್ ಟು 0. So this is a constant thing. Okay, so this is what very important, my dear students. ಈ ಒಂದು ವೇನಲ್ಲಿ ಇದು ಮಾಡ್ತೀವಿ. ಈ ತರ ಒಂದು ಇಕ್ವೇಷನ್ ಬಂದ್ರೆ ದಿಸ್ ಇಕ್ವೇಷನ್ ಇಲ್ಲಿ ಏನು ಬರುತ್ತಲ್ಲ ಇದು, ದಿಸ್ ಒನ್, ದಿಸ್ ಈಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಏನಂತ ಕರಿಬೋದು ನಾನು? ಸಿಂಪ್ಲಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂತ ಕರಿತೀವಿ. ದಿಸ್ ವಿಲ್ ಬಿ ಎ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ದಿಸ್ ಅ ಬೇಸಿಕ್ ಇನ್ಫಾರ್ಮೇಷನ್. ಇದನ್ನು ಸಾಲ್ವ್ ಮಾಡೋದನ್ನ ನಾವು ನೋಡೋಣ. ಲೆಟ್ಸ್ ಟೇಕ್ 1 or 2 ಕ್ವಶನ್ಸ್. ವಿತ್ ದ ಕ್ವಶನ್ಸ್ ಐ ಗೆಸ್ ನೀವು 100% ಆಗ್ತೀರಾ ರಾಜಾ. ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎ ಇಸ್ ವಾಟ್, I is what? Then there is a condition. What is the condition? The determinant of a minus lambda equal to 0. ಇದನ್ನು ಸಾಲ್ವ್ ಮಾಡಿದಾಗ ನನಗೆ ಈ ತರ ಇಕ್ವೇಷನ್ ಡೆವಲಪ್ ಆಗುತ್ತೆ. ದಟ್ ಇಕ್ವೇಷನ್ಗೆ ಏನಂತ ಕರಿತೀನಿ ನಾನು? ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್. ಕ್ಲಿಯರ್ ಅಪ್ಪ? ಲೆಟ್ಸ್ ಟೇಕ್ ಎ ಕ್ವಶನ್. ಸೊ ಈಗ ಒಂದು ನಾನು ಡೈರೆಕ್ಟ್ ಕ್ವಶನ್ ತಗೊಳ್ತೀನಿ. ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆಫ್ ಎ ಮ್ಯಾಟ್ರಿಕ್ಸ್ ಎ. ದೇರ್ ಇಸ್ ಎ ಕ್ವಶನ್ ಹಿಯರ್. Find the characteristic equation. Find the characteristic equation of the matrix. Characteristic equation of the matrix A equal to 1, 2, 3, 4. Okay, so ಈ ಒಂದು A ಗೆ ನಾನು characteristic equation ಬರೀಬೇಕು. So my dear students, we know that if you want to develop the characteristic equation, what is the condition, Raja? Characteristic equation ಬರೀಬೇಕು ಏನಿದೆ ಸರ್ ಕಂಡೀಷನ್? ಏನಿದೆ ಕಂಡೀಷನ್ to develop the characteristic equation? A minus lambda I, the determinant equal to 0. Before that, lambda is a constant. A ಅನ್ನೋದು ಮ್ಯಾಟ್ರಿಕ್ಸ್, I ಅನ್ನೋದು ಕೂಡ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ವಾ? ಇಲ್ಲಿ ಕ್ವಶನ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ ಸರ್? ಇನ್ ದ ಗಿವನ್ ಕ್ವಶನ್ A is given. Sir, what is A? 1, 2, 3, 4. Then I want to know the value of I. I means identity matrix of a same size of a 1, 0, 0, 1. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡೋ, ಫಸ್ಟ್ ಆಫ್ ಆಲ್ ನನಗೆ ಇದಿಷ್ಟನ್ನು ಫೈಂಡ್ ಮಾಡ್ಕೋಬೋದಾ ನೀನು? A minus lambda I. Then how to find A minus lambda I? See, A minus lambda I that is equal to A minus lambda equal to ಇಷ್ಟು ಮಾತ್ರ ಫೈಂಡ್ ಮಾಡ್ಕೋಣ. ದಟ್ ಈಕ್ವಲ್ ಟು ವಾಟ್ ಇಸ್ ಸರ್ ಎ? ನಾವು ಹಾಗೆ ಬರ್ಕೋಬಿಡಿ, ಇಲ್ಲಿಗೆ ಮೈನಸ್ ಇರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ, ಐನು ಬರ್ಕೋ. ಇಫ್ ಆರ್ ಗೋಯಿಂಗ್ ಟು ರೈಟ್ ಲೈಕ್ ದಟ್ ಏನಾಗುತ್ತೆ ಸರ್? ಎ ಅಂದ್ರೆ ಏನು? 1, 2, 3, 4 ಮೈನಸ್ ಲ್ಯಾಂಬ್ಡಾ ಇಂಟು ಐ. ವಾಟ್ ಇಸ್ ಐ? 1, 0, 0, 1. ಓಕೆನಾ ರಜಾ? ಈಕ್ವಲ್ ಸಿಂಬಲ್ ಇಂದ ಆ ಕಡೆ ಏನಿದೆ ಅದನ್ನಷ್ಟು ಈ ಕಡೆ ಇಲ್ಲಿ ಏನಿದೆಯೋ ಇಲ್ಲ ಅದನ್ನು ಹೀಗೆ ಬರ್ದಿದೆ ನೋಡಿ. ಕ್ಲಿಯರ್ ರೈಟ್? ಸೊ ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಈಗ ಏನು ಮಾಡ್ಬೋದು ಸರ್? ಈ ಕಾನ್ಸ್ಟೆಂಟ್ ಇದೆ, ಲೈಕ್ ನನಗೆ 3 ಇಂಟು ಸಮ್ ಮ್ಯಾಟ್ರಿಕ್ಸ್ ಏನು ಮಾಡ್ತಿದೆ? 3 ಕ್ಯಾನ್ ಬಿ ಮಲ್ಟಿಪ್ಲೈ ವಿತ್ ಆರ್ ದ ಎಲಿಮೆಂಟ್ಸ್ ಲೈಕ್ ಎ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್.
ಸಿಮಿಲರ್ಲಿ ವಾಟ್ ಐ ಕ್ಯಾನ್ ಡೂ ಹಿಯರ್, ಇಲ್ಲೇನು ಮಾಡ್ಬೋದು ಈಗ, ಲ್ಯಾಂಬ್ಡಾನ ನಾವು ಇದಕ್ಕೆಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ಬೋದಾ ರಜಾ? ಇಫ್ ಯು ಮಲ್ಟಿಪ್ಲೈಂಗ್ ಲ್ಯಾಂಬ್ಡಾ ಟು ಎವ್ರಿಥಿಂಗ್, ಎಲ್ಲದಕ್ಕೂ ಕೂಡ ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡಿದ್ರೆ 1 2 3 4 ಮೈನಸ್ ಲ್ಯಾಂಬ್ಡಾ ಇಂಟು ದಿಸ್ ಹೋಲ್ ಥಿಂಗ್ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಲ್ಯಾಂಬ್ಡಾ ಇಂಟು 1 ಈಸ್ ವಾಟ್ ಈಸ್ ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ, ಲ್ಯಾಂಬ್ಡಾ ಇಂಟು 0 0, ಲ್ಯಾಂಬ್ಡಾ ಇಂಟು 0 0, ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ. ದಿಸ್ ಲ್ಯಾಂಬ್ಡಾ ಈಸ್ ಅಪ್ಲಿಕೇಬಲ್ ಫಾರ್ ಬೋತ್, ಎರಡಕ್ಕೂ ಕೂಡ ನಾನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ದ ರೀಸನ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್, ಇವೆರಡನ್ನು ಅಬ್ಸರ್ವ್ ಮಾಡಿ ಜಸ್ಟ್ ಕೇರ್ಫುಲಿ ಇಫ್ ಯು ಆರ್ ಅಬ್ಸರ್ವಿಂಗ್ ದೀಸ್ ಟು, ಇವೆರಡನ್ನು ಅಬ್ಸರ್ವ್ ಮಾಡಿದ್ರೆ ಮೈನಸ್ ಮಾಡಬೇಕು ಇದನ್ನು ಅಕಾರ್ಡಿಂಗ್ ಟು ದ ಸಬ್ಸ್ಟ್ರಾಕ್ಷನ್ ಆಫ್ ದ ಮ್ಯಾಟ್ರಿಕ್ಸ್. 1 minus lambda, what is 1 minus lambda, we don't know, keep same 1 minus lambda only. Next 2 minus 0, what is 2 minus 0, 2 minus 0 andre 2, 3 minus 0 andre 3. Next 4 minus lambda, do you know lambda value? No, so keep same. So this is exactly what, a minus lambda I. It one step gotaita raja, a minus lambda I. So once you know the a minus lambda I, that we need to submit here. This is exactly just a minus lambda I. But ನನಗೆ ಇಲ್ಲಿ ಬೇಕಾಗಿರೋದು determinant of a minus lambda I equal to 0 equation, condition. With the help of this condition, I can find characteristic equation. So, ಈಗ ಇಲ್ಲಿ ಬಂದಿರೋಂಥ ಇದೆಯಲ್ಲ, ಇದನ್ನ ಇದು ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಇದೆ. I can consider this into determinants. ಏನಾಗುತ್ತೆ, 1 minus lambda, 2, 3, 4 minus lambda. That determinant equal to 0. My dear students, in this case, 1 minus lambda is a one element, one function. This is also a one of the element. ಅಲ್ವಾ, ಅದು ನಂಬರ್ ಅಲ್ವಾ ಅಲ್ಲಿ ಪುಟ್ ಟುಗೆದರ್. ಈಗ ಏನು ಮಾಡ್ಬೋದು ಹಾಗಾದ್ರೆ, ಇದಕ್ಕೊಂದು ಬ್ರಾಕೆಟ್ ಹಾಕೋಬೇಡ, ಕನ್ಫ್ಯೂಷನ್ ಆಗೋದು ಬೇಡ ಅಂತ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಲೆಟ್ಸ್ ಸಿಂಪ್ಲಿಫೈ ದಿಸ್ ಡಿಟರ್ಮಿನೆಂಟ್. ಹೌ ಟು ಸಿಂಪ್ಲಿಫೈ ದ ಡಿಟರ್ಮಿನೆಂಟ್ ಇನ್ ಕೇಸ್ ಆಫ್ 3 4 8 1 ಇದ್ರೆ ಏನು ಮಾಡ್ತಿದ್ದೇನೆ, ಹೇಗೆ ಸಿಂಪ್ಲಿಫೈ ಮಾಡ್ತಿದ್ದೇಳು, ದ ಪ್ರಾಡಕ್ಟ್ ಆಫ್ ದೀಸ್ ಟು ಮೈನಸ್ ಪ್ರಾಡಕ್ಟ್ ಆಫ್ ದೀಸ್ ಟು ಬರೀತಿದೆ, ಕರೆಕ್ಟಾ? ಸೇಮ್ ಸ್ಟ್ರಕ್ಚರ್ ಇವನ್ ಹಿಯರ್ ಆಲ್ಸೋ. ಸಪೋಸ್ ಇಲ್ಲಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1 minus lambda into 4 minus lambda. Next minus, ಇವೆರಡು ಮಲ್ಟಿಪ್ಲೈ ಆಯ್ತಲ್ಲ ರಜಾ, these two I multiplied, minus, then product of these two ಏನಾಯ್ತು, that is 3 into 2, that equal to 0. Next 1 into lambda this, 1 into this one once. Next will be minus lambda into 4 once, minus lambda into minus lambda once. This is these two terms, again we need to multiply with both the terms. ಅಬ್ಸರ್ವ್ ಕೇರ್ಫುಲಿ, ದಿಸ್ ಸ್ಟೆಪ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮಾಡ್ರೆ ಏನಾಯಿತು ಸರ್ ನಿಮಗೆ, 1 into 4 ಎಷ್ಟಾಯಿತು ಸರ್, 1 into 4 4, 1 into minus lambda minus 1 lambda ಅಥವಾ lambda ಅಂತ ಬರಿಬೋದು, 1 lambda means lambda only. ನೆಕ್ಸ್ಟ್ minus lambda into 4 is minus lambda into 4 is minus 4 lambda, minus lambda into minus lambda ಅಂದರೆ plus minus into minus plus lambda into lambda is lambda square. This is very very important step. Once again ಬೇಕಾದ್ರೆ ಪಾಸ್ ಮಾಡಿ ರಿವೈಂಡ್ ಮಾಡಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಒಂದೇ ಕ್ವಶನ್ ಕಲ್ತ್ಕೋ, ದಟ್ಸ್ ಎನಫ್. ವ್ಯಾಲ್ಯೂ ಮಾತ್ರ ಚೇಂಜ್ ಮಾಡ್ತಾನೆ, ಬೇರೆ ಏನೂ ಇರಲ್ಲ ರಜಾ. ಹಾಗಾದ್ರೆ ನೆಕ್ಸ್ಟ್ ಏನು, ಮೈನಸ್, ಇದಿಷ್ಟು ಕ್ಲಿಯರ್ ಇದಿಷ್ಟು ಮೈನಸ್ 3 2s 6 ಈಕ್ವಲ್ ಟು 0. ನೆಕ್ಸ್ಟ್ ಒಂದು ಸೀರಿಯಸ್ ಆಗಿ ಬರೆಯೋಣ, ಒಂದು ಕಡೆಯಿಂದ ಬರೆಯೋಣ, ಹೈಯರ್ ಆರ್ಡರ್ ಟರ್ಮ್. ಸ್ಟ್ಯಾಂಡರ್ಡ್ ಇಕ್ವೇಷನ್ ಹೇಗಿರುತ್ತೆ ಅಂತ ಹೇಳಿದ್ದೀನಿ, a lambda square plus b lambda plus c ಈಕ್ವಲ್ ಟು 0. ದಿಸ್ ಅ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಸ್ಟ್ರಕ್ಚರ್. ಸ್ಟಾರ್ಟಿಂಗ್ ಎಲ್ಲ ಇಲ್ಲಿ ಹೇಳ್ಕೊಟ್ಟೆ ನೋಡು, ಇದೇ ಥರ ಇರುತ್ತೆ. ಅರೆಲ್ಸ್ a lambda square ಅಲ್ಲಿ b lambda ಆಗುತ್ತೆ, ಸಾರಿ b lambda plus c equal to 0. ಲ್ಯಾಂಬ್ಡಾನೇ ಬರಬೇಕು ಎರಡು ಕಡೆ. a lambda square plus b lambda plus c equal to 0 ಅಥವಾ a x square plus bx plus c equal to 0, ಸೇಮ್ ಸ್ಟ್ರಕ್ಚರ್. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಅದೇ ಥರ ಬರಬೇಕು ಅಂದರೆ ಫಸ್ಟ್ ಹೈಯರ್ ಆರ್ಡರ್ನ ಫಸ್ಟ್ ಬರೆಯೋಣ, ಅಂದರೆ ಪವರ್ ಇರೋದನ್ನ ಫಸ್ಟ್ ಬರಿತೀನಿ, ಲ್ಯಾಂಬ್ಡಾ ಸ್ಕ್ವೇರ್. ಇವೆರಡನ್ನ ಅಬ್ಸರ್ವ್ ಮಾಡು, ಒಂದು ಲ್ಯಾಂಬ್ಡಾ ಇದೆ ಇಲ್ಲಿ, ಮೈನಸ್ 4 ಲ್ಯಾಂಬ್ಡಾ, ಮೈನಸ್ 1 ಲ್ಯಾಂಬ್ಡಾ ಮೈನಸ್ 4 ಲ್ಯಾಂಬ್ಡಾ ಅಂದರೆ ಈ ಬೋತ್ ಆರ್ ನೆಗೆಟಿವ್ ವ್ಯಾಲ್ಯೂ, ಮೈನಸ್ 5 ಆಗುತ್ತೆ, ಆ್ಯಡ್ ಮಾಡಿದ್ರೆ ಮೈನಸ್ 5 ಲ್ಯಾಂಬ್ಡಾ. ನೆಕ್ಸ್ಟ್ ಉಳಿದಿರೋದೇನಿಲ್ಲಿ, ಇಲ್ಲಿ ಪ್ಲಸ್ 4 ಇದು ಅಲ್ವಾ, ಪ್ಲಸ್ 4 ಬರೆಯೋಣ, ಮೈನಸ್ ಇಲ್ಲಿ ಎಷ್ಟು ಮುಗೀತಲ್ವಾ ಇದಿಷ್ಟು. ನೆಕ್ಸ್ಟ್ ಮೈನಸ್ ಇಲ್ಲಿರೋ ವ್ಯಾಲ್ಯೂ 6 ಈಕ್ವಲ್ ಟು 0. ಕ್ಲಿಯರ್ ರಜಾ? ದ ನೆಕ್ಸ್ಟ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 5 ಲ್ಯಾಂಬ್ಡಾ, 4 minus 6 means minus 2 equal to 0. So this is a characteristic equation. Is a characteristic equation. ಅಷ್ಟೇ ಮುಗಿತು ಸರ್. ಅಕಾರ್ಡಿಂಗ್ ಟು ನ್ಯೂ ಸಿಲೆಬಸ್ ಪ್ಯಾಟರ್ನ್ ಕ್ವಶನ್ ಪೇಪರ್ ಪ್ರಕಾರ ಇಷ್ಟೇ ಇರುವಂಥದ್ದು. ಇವೊಂದು ಐಗನ್ ವ್ಯಾಲ್ಯೂ ಫೈಂಡ್ ಮಾಡೋದು ಕೂಡ ಇಲ್ಲ ನಿಮ್ಮ ಸಿಲೆಬಸಲ್ಲಿ. ಎಕ್ಸಾಕ್ಟ್ಲಿ ಅಕಾರ್ಡಿಂಗ್ ಟು ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್. ಹೋಪ್ ಇಟ್ಸ್ ಕ್ಲಿಯರ್. ಸೊ ದೇರ್ ಫೋರ್ ಇಲ್ಲಿವರೆಗೂ ಮಾಡೋದು ನಿಮ್ಗೆ ಏನಾಯ್ತು, ದಿಸ್ ಇಸ್ ದ ನಮಗೆ ಕ್ಯಾರೆಕ್ಟರಿಸ್ಟಿಕ್. ಸಪೋಸ್ ರಜಾ ಒಂದು ವೇಳೆ ಈ ಒಂದು ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಕೇಳಿದ್ರೆ ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಕರೀತಾನೆ. ಏನು ಹೇಳ್ತಾನೆ ಹೇಳಿ ಹೆಸರು, ಕ್ಯಾರೆಕ್ಟರಿಸ್ಟಿಕ್
roots. After this, we need to find value of this also. But that is not there. I can't take a new pattern ಪ್ರಕಾರ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಕೂಡ ಇಲ್ಲ ಅಂತ ಅವನು ಹೇಳಿದ್ದಾನೆ. ಹಾಗಾದರೆ ಕ್ಲಿಯರ್ ರಜಾ? ಓಕೆ ಫೈನ್. ನಾವು ವೆರಿ ಇಂಪಾರ್ಟೆಂಟ್ಲಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬಂತು. ಹೀಗೆ ಒಂದು 2-3 ಕ್ವಶನ್ ಸಾಲ್ವ್ ಮಾಡೋಣ. ದಟ್ಸ್ ಟಾಪಿಕ್ ಇಸ್ ಓವರ್. ಸರ್ ಇಲ್ಲಿ 2 ಇಂಪಾರ್ಟೆಂಟಾಗಿ ಅಬ್ಸರ್ವ್ ಮಾಡ್ಬೇಕು ರಜಾ. ಒಂದು ಫಸ್ಟ್ ಏನು ಮಾಡ್ಬೇಕು ಹೇಳಿ, ನಾನು ಎ ಮೈನಸ್ ಲ್ಯಾಂಬ್ಡಾ ಫೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಕ್ವಲ್ ಟು 0 ಬರೀತೀಯಾ, ಇದನ್ನು ಸಿಂಪ್ಲಿಫೈ ಕ್ರಾಸ್ ಮಲ್ಟಿಪ್ಲೈ ಮಾಡೋ ಥರ ಮಾಡಿ ದೆನ್ ಈ ಈಕ್ವೇಷನ್ ಡೆವಲಪ್ ಮಾಡ್ತೀವಿ. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಒನ್ ಮೋರ್ ಇಂಪಾರ್ಟೆಂಟ್, ಪ್ಲೀಸ್ ಲುಕ್ ಎಡಿಯಾ ರಜಾ ನೋಡೋಲ್ಲ. ಈಗ ಇಲ್ಲಿ ಏನಾಗಿದೆ, ಇಲ್ಲಿ ಬಂದಿರೋವಾಗ ಏನಾಗಿದೆ ಹೇಳೋ, ಇಲ್ಲಿರೋ 2 ಅಲ್ಲೇ ಇದೆ, ದಿಸ್ 3 ಕೂಡ ಅಲ್ಲೇ ಇದೆ. ಆಗಿರೋದೇನೋ ವರ್ಕು, ಇದಕ್ಕೆ ಮೈನಸ್ ಲ್ಯಾಂಬ್ಡಾ ಎಕ್ಸ್ಟ್ರಾ ಬರ್ಕೊಂಡಿದ್ದೀನಿ. ಅಲ್ಲಿಗೆ ಇಷ್ಟು ಸ್ಟೆಪ್ಪು ಮುಗ್ದೇ ಹೋಯ್ತು. ಕರೆಕ್ಟಾ? ಅಗ್ರಿನಾ? ಸಪೋಸ್ ನಾನಿವಾಗ ಎ ಈಕ್ವಲ್ ಟು ಒಂದು ವೇಳೆ ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು 6 -2 3 4 7 ಇದೆ ಅನ್ಕೋ. ದೆನ್ ಎ ಮೈನಸ್ ಲ್ಯಾಂಬ್ಡಾ ಎಷ್ಟು ಬರುತ್ತೆ? ಜಸ್ಟ್ ಫಾರ್ ಎಕ್ಸಾಂಪಲ್ ಎ ಮೈನಸ್ ಲ್ಯಾಂಬ್ಡಾ ಎಷ್ಟು ಬರ್ಬೋದು? 6 ಮೈನಸ್ ಲ್ಯಾಂಬ್ಡಾ ಬರುತ್ತೆ, -2 ಹಾಗೆ ಇರುತ್ತೆ, 3 ಹಾಗೆ ಇರುತ್ತೆ, 7 ಮೈನಸ್ ಲ್ಯಾಂಬ್ಡಾ ಬರುತ್ತೆ. ಬೇರೆ ಬರೋಕ್ಕೆ ಚಾನ್ಸೇ ಇಲ್ವಲ್ಲ. ದಟ್ ಈಸ್ ಅ ಮ್ಯಾಟ್ರಿಕ್ಸ್. ಏನು ಮಾಡಿದೆ ಹೇಳು, ಯಾವುದೇ ಕ್ವಶನ್ ಕೊಟ್ಟರು ಕೂಡ ಡಯಾಗ್ನಲ್ಸಿಗೆ ನೀನು ಮೈನಸ್ ಲ್ಯಾಂಬ್ಡಾ ಬರ್ಕೋಬಿಡು, ಮುಗ್ದೇ ಹೋಯ್ತು. ಇಷ್ಟು ಸ್ಟೆಪ್ಸ್ ಕಂಪ್ಲೀಟೆಡ್, ದೀಸ್ ಮೆನಿ ಸ್ಟೆಪ್ಸ್ ಈಸ್ ಓವರ್. ಒಂದೇ ಸ್ಟೆಪ್ಪಲ್ಲಿ, ಹೌದಾ? ಆಫ್ಟರ್ ದಿಸ್ ಏನು ಮಾಡ್ತೀಯಾ, ನೆಕ್ಸ್ಟ್ ಕಂಡೀಷನ್ ಅಪ್ಲೈ ಮಾಡ್ಬೇಕು ಅಷ್ಟೇ. ಬೈ ಯೂಸಿಂಗ್ ಎ ಕಂಡೀಷನ್ ಯು ಕ್ಯಾನ್ ಸಾಲ್ವ್. ಓಕೆ, 1 more ಕ್ವಶನ್ ತೊಗೊಳ್ಳೋಣ. ಸೊ ಯಾರು ಬರ್ಕೊಂಡಿಲ್ಲ ಪ್ಲೀಸ್ ನೋಟ್ ಆನ್ ದಿಸ್, ಫಿನಿಶ್ ದಟ್. ಡಿಯರ್ ಸ್ಟೂಡೆಂಟ್ಸ್, ಅಕಾರ್ಡಿಂಗ್ ಟು ಮೀ ನೀವು ಒಂದು ಕಡೆಯಿಂದ ಇದಿಷ್ಟು ಒಂದು ಸತಿ ಕ್ವಶನ್ ನೋಡ್ಕೊಂಡ್ಬಿಟ್ರೆ ದಟ್ಸ್ ಎನಫ್. ಹಾಗೆ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ. ಐ ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್ಸ್. ಇನ್ನೊಂದು 2-3 ಕ್ವಶನ್ ಸಾಲ್ವ್ ಮಾಡೋಣ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ 1 more ಕ್ವಶನ್, ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ equation of the matrix. Find the characteristic equation of the matrix A equal to 2 1 1 2. First A equal to 2 1 1 2. So if you want to find characteristic equation, then what is the procedure? First ಬೇಗ ಹೇಳಿ ನೋಡೋಣ ರಜಾ, ಏನು ಮಾಡ್ತೀವಿ, ಏನು ಪ್ರೊಸೀಜರ್, ಏನು ಪ್ರೊಸೀಜರು? ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಫೈಂಡ್ ಮಾಡಬೇಕಂದ್ರೆ ಪ್ರೊಸೀಜರ್ ಏನು? ಟೆಲ್ ಮಿ. First of all, I want to find A minus lambda I, that determinant equal to 0, standard formula. For this, we need to find A minus lambda I, that equal to find ಮಾಡ್ಕೋಬೇಕು ಇದನ್ನ. After that, determinants apply ಮಾಡೋದು. ಹಾಗಾದರೆ ಫಸ್ಟ್ ಸ್ಟೆಪ್ಪಲ್ಲಿ A ಏನಂದ್ರು? ಸರ್ ವಾಟ್ ಇಸ್ A? In given question A is 2 1 1 2. And what is I? We know that I is a standard value. ಅದನ್ನು ಕೊಡಲ್ಲ ಒಂದು ಕ್ವಶನ್ ಪೇಪರ್, ನೀವು ಬರ್ಕೋಬೇಕು ಇದನ್ನ 1 0 0 1 ಅಂತ. Then you'll apply here. A is 2 1 1 2 minus lambda into I ಅಂದರೆ ಸರ್ ಏನು ಸರ್ I ಅಂದರೆ 1 0 0 1 ಅಂತ. ನೆಕ್ಸ್ಟ್ ಏನಾಗುತ್ತೆ ಸರ್, ಇಲ್ಲಿ 2 1 1 2 2 1 1 2 ಮೈನಸ್ ಈ ಲ್ಯಾಂಬ್ಡಾನ ಏನು ಮಾಡಬೇಕು, ನಾನು ಎಲ್ಲ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಬೇಕಲ್ವಾ. ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ 0 0 ಲ್ಯಾಂಬ್ಡಾ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಇಫ್ ಯು ಸಬ್ಸ್ಟ್ರಾಕ್ಟ್ ದಿಸ್ ಒನ್, ದೆನ್ 2 minus lambda 1 minus 0 1 minus 0 2 minus lambda. ಓಕೆ, ಏನಾಯ್ತು ಸರ್ ಆನ್ಸರು? 2 minus lambda 1 minus 0 is 1 1 minus 0 is 1 2 minus lambda is 2 minus lambda. ಸರ್ ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ ಫೈನಲಿ ನೀವು? A minus lambda. ವಾಟ್ ಯು ಅಬ್ಸರ್ವ್ ಡಿಯರ್ ಸ್ಟೂಡೆಂಟ್ಸ್? ಸಿಂಪಲ್ ಸರ್, ಏನೂ ಇಲ್ಲ. ಇಲ್ಲಿ ಕೊಟ್ಟಿರುವಂಥ ಮ್ಯಾಟ್ರಿಕ್ಸಿನ ಪ್ರೈಮರಿ ಡಯಾಗ್ನಲ್ಸಿಗೆ ಮೈನಸ್ ಲ್ಯಾಂಬ್ಡಾ ಬರುತ್ತೆ ಅಷ್ಟೇ ಅಲ್ವಾ ಆನ್ಸರು? ಕರೆಕ್ಟ್ ಅಲ್ವಾ? ಇಲ್ಲಿಗೆ ಎಲ್ಲಿವರೆಗೂ? ಈ ಒಂದು ಸ್ಟೆಪ್ವರೆಗೂ. ಕರೆಕ್ಟಾ? ಆಫ್ಟರ್ ದಿಸ್ ಸ್ಟೆಪ್ ಏನು ಮಾಡಬೇಕು? ವಿ ನೀಡ್ ಟು ಅಪ್ಲೈ ದಿಸ್, ವಿ ನೀಡ್ ಟು ಅಪ್ಲೈ ಹಿಯರ್. ಇಲ್ಲಿಗೆ ಅಪ್ಲೈ ಮಾಡ್ಬೇಕಂದ್ರೆ ಮುಂಚೆ ಸಪೋಸ್ ಇಲ್ಲಿ ಮಿಸ್ಟೇಕ್ ಮಾಡಿದ್ರು ಕೂಡ ನೀವು ಡೈರೆಕ್ಟ್ ಇಲ್ಲೇ ಥಿಂಕ್ ಮಾಡಿಬಿಡು. ಏನು ಥಿಂಕ್ ಮಾಡ್ತೀಯ ಸರ್? ಇಲ್ಲಿ 2 minus lambda 1 1, ಇಲ್ಲೂ ಕೂಡ 2 minus lambda, that determinant equal to 0. Hope it's clear now. ಅಗ್ರಿನಾ? ನೆಕ್ಸ್ಟ್ ಏನು ಮಾಡಬೇಕು? ವಾಟ್ ಇಸ್ ದ ಸ್ಟೆಪ್? ಪ್ರಾಡಕ್ಟ್ ಆಫ್ primary diagonals. Product of primary diagonal means 2 minus lambda into 2 minus lambda minus product of secondary diagonals. That means ಅಲ್ಲಿ 1 into 1, ಅಲ್ಲಿ 5 into 1 ಇದ್ರೆ, ಇಲ್ಲೆಲ್ಲ 5 ಇದ್ರೆ 5 ಬರೀಬೇಕಾಗಿತ್ತು ಅಲ್ವಾ? ಇಲ್ಲೂ ಕೂಡ 5 ಬರ್ತಿತ್ತು, 5 into 1 ಆಗ್ತಿತ್ತು. ಅಲ್ಲಿ ಏನಿದೆ ಆ ವ್ಯಾಲ್ಯೂ ಅಷ್ಟೇ. 1 into 1 is 1. Next, what is the next procedure? 2, we here ones, here ones.
ಅಲ್ವಾ ಏನಾಯ್ತು ಈಗ 2 ಇಂಟು 2 ಎಷ್ಟಪ್ಪ ರಜಾ 2 ಇಂಟು 2 4 2 ಇಂಟು ಮೈನಸ್ ಲ್ಯಾಂಬ್ಡಾ minus 2 lambda. Next, minus lambda into 2 is minus 2 lambda. Minus lambda into minus lambda. Minus lambda into minus lambda. Plus lambda square. Minus 1 ones are 1 into 1 is 1 is equal to 0. Next ಏನು ಹೇಳಿದ್ದೀನಿ ಸರ್ ನಾನು ನಿಮಗೆ ಹೈಯರ್ ಸೆಕೆಂಡ್ ಪವರ್ ಇರುವಂತಹ ಪವರ್ 2 ಇರೋದು ಫಸ್ಟ್ ಬರ್ಕೋ ಲ್ಯಾಂಬ್ಡಾ ಸ್ಕ್ವೇರ್. ನೆಕ್ಸ್ಟ್ ಇವೆರಡು ಕೂಡ ಏನಿದೆ minus 2 lambda minus 2 lambda. Next you have to observe this one. minus 2 ಎಷ್ಟು minus 4. ಸೊ minus 4 lambda. ನೆಕ್ಸ್ಟ್ ಉಳಿದಿರೋದು ಯಾವುದು ಸರ್ ಕಾನ್ಸ್ಟೆಂಟ್ಸ್ಗಳು ನೋಡು 4 ಇದೆ ಇಲ್ಲಿ -1 ಇದೆ ಅರ್ಥ ಏನು 4 - 1 ಎಷ್ಟು ರಾಸ್ 3 ಬರುತ್ತೆ ಅದು ಪಾಸಿಟಿವ್ 3 ಪ್ಲಸ್ 3 ಈಕ್ವಲ್ ಟು 0 ಇಷ್ಟ ಆನ್ಸರ್ ಮುಗೀತು. ಫಸ್ಟ್ ನಾನು ಪವರ್ನ ನೋಡಿದೆ ನೆಕ್ಸ್ಟು ದೀಸ್ ಟು ಅಬ್ಸರ್ವ್ ಮಾಡಿ ಬರ್ದೆ ನೆಕ್ಸ್ಟು ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಮೈಂಡ್ ಇಟ್ಕೊ ಬರ್ದೆ ಅಷ್ಟೇ ಮುಗೀತು ಓಕೆನಾ. ಸೊ ದಿಸ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಎಂತ ಕರಿ ಬಂದಿದ್ದೀನ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂತ ಕರಿತೀವಿ. ದಿಸ್ ಇಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ದಟ್ಸ್ ಇಟ್ ಓವರ್ ಕ್ಲಿಯರಾ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್ ಈ ಥರ ನೀವು ಸಾಲ್ವ್ ಮಾಡೋದ್ರಿಂದ ನೋಡೋಣ. ಹಾಗಾದರೆ ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ಯಾವ ಥರ ಕ್ವಶನ್ ಇದೆ ಅಬ್ಸರ್ವ್ ಮಾಡೋದಾದ್ರೆ ಜಸ್ಟ್ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ಸ್ ಮಾತ್ರ ಇದೆ ಅಕಾರ್ಡಿಂಗ್ ಟು ಓಲ್ಡ್ ಸಿಲೆಬಸ್ ಎಕ್ಸಾಕ್ಟ್ಲಿ ನಿಮಗೆ ರೂಟ್ಸ್ ಅಂತಲೂ ಇತ್ತು ಬಟ್ ಈಗ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಓನ್ಲಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂತ ಹೇಳಿದ್ದಾನೆ ಸಿಲೆಬಸ್ಸಲ್ಲಿ. ಸೊ ಇನ್ನು ಮಾಡಲ್ ಪೇಪರ್ 1 ಓಕೆ ಮಾಡಲ್ ಪೇಪರ್ 1 ಪ್ರಕಾರ ನೋಡೋದಾದರೆ ಅಕಾರ್ಡಿಂಗ್ ಟು ದಿಸ್ ಮಾಡಲ್ ಪೇಪರ್ 1 ಫಾರ್ 5 marks. The question here is find characteristic equation of the matrix. Find characteristic equation of the matrix. Find characteristic equation of the matrix A equal to 3, 2, 4, 5. A equal to 3, 2, 4, 5. ಏನು ಬರುತ್ತೆ ಸರ್ ಆನ್ಸರು A equal to 3, 2, 4, 5 ಅಂತ ಹೇಳಿದ್ದಾನೆ. ಅಂದರೆ ನನಗೆ A ಬರಿಬೇಕಾ ವಾಟ್ ಈಸ್ A 3, 2, 4, 5 ಆ್ಯಂಡ್ I ಬೇಕಲ್ಲ ನಮಗೆ ದೆನ್ I is equal to 1, 0, 0, 1. ನೆಕ್ಸ್ಟ್ ಏನು ಮಾಡ್ಬೇಕು ಸರ್ ನಾನು A ಮೈನಸ್ ಲ್ಯಾಂಬ್ಡಾ ಐನ ಫಸ್ಟ್ ಫೈಂಡ್ ಮಾಡ್ಕೊಳ್ಳೋಣ. A ಅಂದರೆ 3, 2, 4, 5 ಮೈನಸ್ ಲ್ಯಾಂಬ್ಡಾ ಇಂಟು I ಅಂದರೆ 1, 0, 0, 1. Next, if you subtracting this one, 3, 2, 4, 5 keep same minus lambda into 1 is lambda. Lambda into 0, 0, 0, lambda into 1 is lambda. Next ಏನಾಗುತ್ತೆ ಸರ್ what is next step 3, 2, 4, 5 minus suppose before that you can directly subtract no subtraction ಮಾಡ್ಬೋದಲ್ಲ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ 3 minus lambda 2 minus 0 is 2 4 minus 0 is 4 5 minus lambda is 5 minus lambda okay na raza this is exactly A minus lambda I. ಸರ್ ಇಷ್ಟೆಲ್ಲ ಸ್ಟೆಪ್ ಬೇಕಾಗಿ ಕೇಳಿದ್ರೆ ಇಲ್ಲಿರೋದಕ್ಕೆ ಬಂದ್ಬಿಡೋದು ಮೈನಸ್ ಲ್ಯಾಂಬ್ಡಾ ಮೈನಸ್ ಮುಗೀತಲ್ವ ಇದೇ ಬಂತಲ್ವ ಬಟ್ ಬೇಡ ಸ್ಟೆಪ್ಸ್ ಬೇಕು ವಿತೌಟ್ ಸ್ಟೆಪ್ ಸಾಲ್ವ್ ಮಾಡಿದ್ರೆ ನಿಮಗೆ 5 ಔಟ್ ಆಫ್ 5 ಕೊಡಲ್ಲ ಎಲ್ಲ ಕಾಪಿ ಹೊಡೆದ ಹುಡುಗ ಅನ್ಕೊಬಿಡ್ತಾರೆ ಸುಮ್ಮನೆ ಅದಕ್ಕೊಂದು ಮಾರ್ಕ್ಸ್ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅರ್ಥ ಆಯ್ತಾ ಸ್ಟೆಪ್ಸ್ ಇರಲಿಲ್ಲ ಅಂತಲೂ ಕಟ್ ಮಾಡೋ ಚಾನ್ಸಸ್ ಇರುತ್ತೆ ಬಟ್ ದಿಸ್ ಇಸ್ ವಾಟ್ ಮೈಂಡ್ ಸೆಟ್ ನಿಮ್ಗೆ ತಪ್ಪು ಬರೋದೇ ಸೊಲ್ಯೂಷನ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಏನು ಮಾಡ್ತೀವಿ ಸರ್ ಆಫ್ಟರ್ ದಿಸ್ A minus lambda I the determinant equal to 0. If you are proceeding this what is A minus 3 minus lambda next 2 4 5 minus lambda that determinant equal to 0. In this scenario this 3 minus lambda and 5 minus lambda one elements. After this ಏನಾಗುತ್ತೆ ಸರ್ ನೆಕ್ಸ್ಟ್ ಈಗ ಇವೆರಡು ಮಲ್ಟಿಪ್ಲೈ ಮಾಡಬೇಕಲ್ವ ನೀನು ಸೊ 3 minus lambda into 5 minus lambda. Next step ಅಲ್ಲಿ if you multiply these two minus 4 into 2 that equal to 0. The next step is 3 5s are 15. Next minus lambda in 3 into minus lambda is minus 3 lambda. Next minus lambda into 5 is minus 5 lambda. Minus lambda into minus lambda plus lambda square minus 4 2s are 8 equal to 0.
ನೆಕ್ಸ್ಟ್ ರಜಾ ಲ್ಯಾಂಬ್ಡಾ ಸ್ಕ್ವೇರ್ನ ಫಸ್ಟಿಗೆ ಬರ್ಕೊಳ್ಳೋಣ, ಕರೆಕ್ಟಾ? ಇವೆರಡನ್ನ ಅಬ್ಸರ್ವ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? -3 ಲ್ಯಾಂಬ್ಡಾ -8 ಲ್ಯಾಂಬ್ಡಾ. 15 -8 ಎಷ್ಟು ಸರ್? 15 -8 ಅಂದರೆ ಬರೀಬೋದಾ? ಎಷ್ಟು? 5 7 7 = 0. That is it is a characteristic equation. This is for 5 marks. Is a characteristic equation. Characteristic equation. ಇದನ್ನು ನಾವು ಒಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಅಂತ ಕರಿತೀನಿ. 5 marks ಸಿಗುತ್ತೆ ಸರ್. ಎಷ್ಟು ಸ್ಟೆಪ್ಸ್ ಇದಾವಪ್ಪ ಇಲ್ಲಿ? 4-5 ಸ್ಟೆಪ್ಸಲ್ಲಿ ಮುಗಿದೋಗ್ಬಿಡುತ್ತೆ, ಕರೆಕ್ಟಾ? ಇದೇ ಥರ ಇನ್ನೊಂದು ಕ್ವಶನ್ ಪೇಪರ್ ಇದೆ, ಅದನ್ನು ಸಾಲ್ವ್ ಮಾಡಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ನಿಮಗೆ. ಪ್ಲೀಸ್ ನೋಡೋಣ. ಒನ್ ಮೋರ್ ಕ್ವಶನ್. ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ ಬರುವ ಚಾನ್ಸಸ್ ತುಂಬ ಇರುತ್ತೆ, ಆಯಿತಾ? ಡಿಟೋ ಬರೋವಂಥ ಚಾನ್ಸಸ್ ಇರುತ್ತೆ. ಇವ್ ಆರ್ ಪ್ರೊಸೀಡಿಂಗ್ ವಿತ್ ಅನದರ್ ಕ್ವಶನ್ ಪೇಪರ್ ಕ್ವಶನ್. ಯಾವ್ದು ಸರ್? ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ. ಲೆಟ್ ಬಿ ಕಂಟಿನ್ಯೂ ವಿತ್ ನೆಕ್ಸ್ಟ್ ಕ್ವಶನ್. ಮಾಡಲ್ ಪೇಪರ್ 2. ಓಕೆ, ಮಾಡಲ್ ಪೇಪರ್ 2 ಅಗೇನ್ ಫಾರ್ 5 marks. ದ ಕ್ವಶನ್ ಹಿಯರ್ ಈಸ್, ಫಾಸ್ಟಾಗಿ ಸಾಲ್ವ್ ಮಾಡಿ, ನೀವೇ ಸಾಲ್ವ್ ಮಾಡಬೇಕೀಗ. ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆಫ್ ದ ಮ್ಯಾಟ್ರಿಕ್ಸ್. Find the characteristic equation of the matrix. Find the characteristic equation of the matrix. Matrix A equal to 3 to 4 5. Model paper 2 3 to 4 5. Same question repeated. ಇವನ್ ಮಾಡಲ್ ಕ್ವೆಶನ್ ಪೇಪರ್ 1 ಅದೇ ಕೊಟ್ಟಿದ್ದಾನೆ, ಮಾಡಲ್ ಕ್ವೆಶನ್ ಪೇಪರ್ 2 ಅದೇ ಕೊಟ್ಟಿದ್ದಾನೆ. ಸೊ ಲೆಟ್ಸ್ ಚೇಂಜ್, ಸ್ಮಾಲ್ ಚೇಂಜ್ ಮಾಡ್ತೀನಿ, ಸಾರಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ಇಲ್ಲೊಂದು ಕ್ವಶನ್ ಇದೆ. ಇನ್ ದ ಇಯರ್ ಆಫ್ 2023 ಕೇಳಿದ್ದಾನೆ. ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಕೇಳಿದ್ದಾನೆ, ಅಂದರೆ ಇಕ್ವೇಷನ್ ಮಾಡಿ ರೂಟ್ಸ್ ಫೈಂಡ್ ಮಾಡಬೇಕು, ಅದ್ರ ಮೇಲೆ ಕ್ವಶನ್ ಇದೆ. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್ ದ ಕ್ವಶನ್ ಪೇಪರ್ ಜೂನ್ ಜುಲೈ 23 ಕೂಡ ಇಕ್ವೇಷನ್ ಆ್ಯಂಡ್ ರೂಟ್ಸ್ ಎರಡೂ ಇದೆ, ಬಟ್ ಈಗ ಪ್ರೆಸೆನ್ಸ್ ಇಲ್ಲರಲ್ಲಿ ಓನ್ಲಿ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಮೇಲೆ ಕೇಳ್ತಾನೆ. ಹಾಗಾಗಿ ಸಪೋಸ್ ಇಫ್ ಯು ಲುಕ್ ಎಟ್ ಪ್ರೀವಿಯಸ್ ಇಯರಲ್ಲಿ, ಇನ್ ದ ಇಯರ್ ಆಫ್ 2018 ದೇರ್ ಇಸ್ ಎ ಕ್ವಶನ್. 18ಅಲ್ಲಿ ಇದೊಂದು ಸ್ವಲ್ಪ ಚೇಂಜ್, ಯಾಕಂದರೆ 1 ಮತ್ತು 2 ಎರಡರಲ್ಲೂ ಸೇಮ್ ಇದೆ, ಹಾಗಾಗಿ ಆಯ್ತಾ? 1ನಲ್ಲೂ ಅದೇ ಕ್ವಶನ್ ಇದೆ, 2ನಲ್ಲೂ ಅದೇ ಕ್ವಶನ್ ಇದೆ. ಇಫ್ ಯು ಆರ್ ಗೋಯಿಂಗ್ ಟು ಲುಕ್ ಎಟ್ 2018 2018 ಕ್ವಶನ್ ಪೇಪರ್ ನೋಡಿದ್ರೆ, ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆಫ್ ದ ಮ್ಯಾಟ್ರಿಕ್ಸ್ 1 2 3 1 ಇದೆ. ಏನು ಸರ್ ಕ್ವಶನ್ನು? ಓಕೆ, 2 ಬದಲು 2018, ಸಾರಿ ಇಲ್ಲಿ ನಾನು ಬರೆಯೋ ಮಿಸ್ಟೇಕ್ ಆಯಿತು. 2018 ಕ್ವಶನ್ ಪೇಪರಲ್ಲಿ ಏನಿದೆ ಕ್ವಶನು? 1 2 3 2 ಇದೆ, 3 1 ಇದೆ, ಸಾರಿ 1 2 3 1. ಫಾಸ್ಟ್ ಇದಕ್ಕೆ ಸಾಲ್ವ್ ಮಾಡೋ ರೋಜ ನೋಡೋಣ. ಸೇಮ್ ಬೇಗ ಟ್ರೈ ಟು ಸಾಲ್ವ್ ಬೈ ಯೋರ್ ಸೆಲ್ಫ್. ದಿಸ್ ಈಸ್ ಕರೆಕ್ಟ್. ಇವನ್ ಮಾಡಲ್ ಪೇಪರ್ 1 ಆ್ಯಂಡ್ ಮಾಡಲ್ ಪೇಪರ್ 2, ಮಾಡಲ್ ಪೇಪರ್ 1 and 2 ಬೋತ್ ಕ್ವಶನ್ ಕೊಟ್ಬಿಟ್ಟಿದ್ದಾನೆ ಫಾರ್ 5 marks. ಎಷ್ಟಕ್ಕೆ? 5 marksಗೆ ಸೇಮ್ ಕ್ವಶನ್ ಇದೆ ರಜಾ. ದಿಸ್ ಗುಡ್. ಬಟ್ ಒನ್ ಮೋರ್ ಕ್ವಶನ್ ತಗೋಣ ಅಂತ. ಇನ್ ದ ಇಯರ್ ಆಫ್ 2018 ಕ್ವಶನ್ ಪೇಪರ್ ಕ್ವಶನಲ್ಲಿ ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆಫ್ ದ ಮ್ಯಾಟ್ರಿಕ್ಸ್ ಎ ಇಸ್ ಗಿವನ್. ಎಸ್, ಫಾಸ್ಟ್ ಸಾಲ್ವ್ ಮಾಡಪ್ಪ ರಜಾ. what is the answer? See my dear students, in this case again A is given in a question 1 2 3 1. Okay, and what about I? We know that I is a identity matrix. A minus lambda equal to 0. First of all, let's find A minus lambda. What is A? 1 2 3 1 minus lambda into I. I is 1 0 0 1. Now 1 2 3 1 minus lambda into 1 is lambda 0 0 lambda ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಪ್ರೊಸೀಡ್ ಆದರೆ 1 minus lambda is same 1 minus lambda, 2 minus 0 is 2, 3 minus 0 is 3, 1 minus lambda is 1 minus lambda. This is A minus lambda I. ಬಟ್ ಕ್ವಶನ್ಸ್ ಇರೋದು ಏನು ಸರ್? ಇಲ್ಲೇನಿದೆ? ಇಲ್ಲಿ ಇರುವಂಥದ್ದು ಮೈ ಏಮ್ ಇಸ್ ಟು ಫೈಂಡ್ A minus lambda I. ಡಿಟರ್ಮಿನೆಂಟ್ ಆಫ್ A minus lambda equal to 0. ಇದನ್ನು ಫೈಂಡ್ ಮಾಡಬೇಕಾಗಿರೋದು. ಸೊ ಇಫ್ ಆರ್ ಅಪ್ಲೈಯಿಂಗ್ ಸೇಮ್ ಹಿಯರ್, ದೆನ್ 1 minus lambda, 2 3 1 minus lambda, that determinant equal to 0. So let's take product of primary diagonals 1 minus lambda into 1 minus lambda minus 3 into 2, that equal to 0.
Now, my dear students, 1 minus lambda into 1 minus lambda. 1 into 1 is 1. 1 into minus lambda, minus 1 lambda. Minus lambda into 1 is minus 1 lambda. Minus lambda into minus lambda, that is plus lambda square. This clear? Next, minus 3 2s are 3 into 2, 6 equal to 0. Next, first, second order, power 2 iradna, lambda square. If you are observing these two, minus 1 lambda, minus 2 lambda. 1 minus 6 andre minus 5. That equal to 0. It is a characteristic equation. Is a characteristic equation. Okay. This we can call it as characteristic equation. I then just idu ತರ ಬರೆದಿದ್ದೀನಿ characteristic equation. Okay na? So this is a way, dear students. ಈಗ ಒಂದು ವೇಳೆ ಸಿಲೆಬಸ್ ಅಲ್ಲಿ ಇಲ್ಲ ಅಕಾರ್ಡಿಂಗ್ ಟು ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್, ಒಂದು ವೇಳೆ ಅವನು ಇಲ್ಲಿ ರೂಟ್ಸ್ ಅಂತ ಓಡಾಕ್ತಾನೆ, ಇಕ್ವೇಷನ್ ಬದಲು ರೂಟ್ಸ್ ಅಂತ ಕೇಳಿದ್ರೆ ಈಗ ಲ್ಯಾಂಬ್ಡಾ ವ್ಯಾಲ್ಯೂ ಫೈಂಡ್ ಮಾಡಬೇಕಾಗುತ್ತೆ. ಲೈಕ್ ಕ್ವಾಡ್ರಾಟಿಕ್ ಇಕ್ವೇಷನ್ ಯೂಸ್ ಮಾಡ್ತೀರಾ, ಬೇಡ ಅದು. ಸೊ ಅದನ್ನ ಯಾಕೆ ಹೇಳಲಿಲ್ಲ ಅಂತ ಅಂದರೆ ಸಿಲೆಬಸ್ಸಲ್ಲಿ ತೆಗೆದಿದ್ದಾನೆ. ಸೊ ದ ರೀಸನ್ ನಾನು ಇನ್ಫಾರ್ಮ್ ಮಾಡೋಕ್ಕೆ ಹೋಗಿಲ್ಲ. ಸೊ ದಿಸ್ ಇಸ್ ವಾಟ್ ದ ಥಿಂಗ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಏನಾಗಿದೆ? ಎಸ್. ಸೊ ಇದು ದಿಸ್ ಅ ವೇ, ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಚಾಪ್ಟರ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಇಫ್ ಆರ್ ಫ್ರಮ್ ಬಿಗಿನಿಂಗ್ ಇಂದ ನೀವೇನಾದ್ರು ಅಬ್ಸರ್ವ್ ಮಾಡಿದ್ರೆ, ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್ ಇಂದ ನೀವು ಅಬ್ಸರ್ವ್ ಮಾಡಿದ್ರೆ, ಕ್ಲಾಸ್ ನಂಬರ್ 1 ಇಂದ ಕ್ಲಾಸ್ ನಂಬರ್ ಟಿಲ್ 7 ಟುಡೇಸ್ ಕ್ಲಾಸ್ವರೆಗೂ ಪ್ರತಿಯೊಂದನ್ನು ಕೂಡ ವಾಚ್ ಮಾಡೋದ್ರಿಂದ ಐ ಆಮ್ ಶೂರ್, ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಈಸಿಲಿ ಗೆಟ್ 39 ಮಾರ್ಕ್ಸ್. ಪ್ರತಿಯೊಂದು ಟಾಪಿಕ್ ಪ್ರತಿಯೊಂದನ್ನು ಕೂಡ ವಿತ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಜೊತೆಗೆ ನಿಮಗೆ ನನ್ನ ಸಿಲೆಬಸ್ ಅಲ್ಲಿರುವಂತಹ ನಮ್ಮ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಇವನ್ ಮಾಡಲ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ದಟ್ ದಿಸ್ ಸೆಷನ್ ಆ್ಯಂಡ್ ಈ ಒಂದು ಸೀರೀಸ್ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೊಳ್ತೀನಿ. ವೆರಿ ಇಂಪಾರ್ಟೆಂಟ್ ಆಗಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದಿಲ್ಲಿ, ಈ ಒಂದು ವಿಡಿಯೋ ಸೆಷನ್ಸಲ್ಲಿ ನಮ್ಮ TTT ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಕ್ಲಾಸ್ಗಳು ಸ್ಟಾರ್ಟ್ಸ್ ಫ್ರಮ್ ಯೂನಿಟ್ ನಂಬರ್ 1 ಬಂದ್ಬಿಟ್ಟು ನಿಮಗೆ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಫಾರ್ 39 ಮಾರ್ಕ್ಸ್. ಯೂನಿಟ್ ನಂಬರ್ 2 ಬಂದ್ಬಿಟ್ಟು ದಟ್ ಈಸ್ ಸ್ಟ್ರೈಟ್ ಲೈನ್ ಅಗೇನ್ 39 ಮಾರ್ಕ್ಸ್. ಯೂನಿಟ್ ನಂಬರ್ 3 ಬಂದ್ಬಿಟ್ಟು ದಟ್ ಈಸ್ ಟ್ರಿಗ್ನಾಮೆಟ್ರಿ 36 ಮಾರ್ಕ್ಸ್. ಟೋಟಲಿ ಆಲ್ಮೋಸ್ಟ್ 114 ಏನೋ ಬರುತ್ತೆ, 114 ಮಾರ್ಕ್ಸ್. ಅಷ್ಟಕ್ಕೂ ಕೂಡ ನಿಮಗೆ ಫಸ್ಟ್ 3 ಚಾಪ್ಟರ್ಸ್ನ ನಾನು ನಿಮಗೆ ಕವರ್ ಮಾಡಿದ್ದೀನಿ. ಪ್ರತಿಯೊಂದು ವೀಡಿಯೋಸು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅವೈಲೇಬಲ್ ಇದೆ. ಒಂದು ಕಡೆಯಿಂದ ವಾಚ್ ಮಾಡಿ. ಸಪೋಸ್ ನಮಗೆ ಲಿಂಕ್ ಸಿಕ್ಕಿಲ್ಲ ಅಂತಂದ್ರೆ ಈ ವಿಡಿಯೋ ಲಿಂಕನ್ನೇ ನೀವು ಅಬ್ಸರ್ವ್ ಮಾಡಿದ್ರು ಕೂಡ ಇಲ್ ಗೆಟ್ ಎಲ್ಲ ಕ್ಲಾಸ್, ಈ ಚಾಪ್ಟರ್ ಇರುವಂಥ ಎಲ್ಲ ಕ್ಲಾಸ್ ವಿಡಿಯೋಗಳು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇದೆ. ಸೊ ಕೈಂಡ್ಲಿ ವಾಚ್ ಆಲ್ ದ ವಿಡಿಯೋಸ್. ಐ ಕ್ಯಾನ್ ವರ್ಕ್ಔಟ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್. ಇವೊಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲೂ ಜೊತೆಗೆ ಈ ಒಂದು ವಾಟ್ಸಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲೂ ಕೂಡ ಜಾಯ್ನ್ ಆಗಿರಿ. ನಿಮಗೆ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಸಿಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಇವನ್ DCET ಕ್ಲಾಸಸ್ ಕೂಡ ನಡೀತಾ ಇದೆ. ಫಾರ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಫಾರ್ ದ ಫ್ರೀ ಕ್ಲಾಸಸ್, ಸ್ಟಡಿ ಮೆಟೀರಿಯಲ್ಸ್, ಯು ಕ್ಯಾನ್ ಡೌನ್ಲೋಡ್ ಅವರ್ TTT ಲೈವ್ ಲರ್ನ್ ಆ್ಯಪ್. ಅದರಲ್ಲಿ ಒಂದು ಬ್ಯಾಚಸ್ ಇದೆ. ಆ ಬ್ಯಾಚಿಗೆ ಜಾಯ್ನ್ ಆಗಬೇಕಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಕೋಡ್, ಬ್ಯಾಚ್ ಕೋಡ್, ದಟ್ ಈಸ್ TTT DCET. ಈ ಒಂದು ಬ್ಯಾಚ್ ಕೋಡ್ನ ಜಾಯ್ನ್ ಮಾಡೋದ್ರಿಂದ ನೀವು ಬ್ಯಾಚಸ್ಸಿಗೆ ಜಾಯ್ನ್ ಆಗ್ತೀರಾ ಇಲ್ಲಿ. ಸೊ ದೇರ್ ಫಾರ್ ಎಲ್ಲ ಒಂದು ಇನ್ಫಾರ್ಮೇಷನ್ ಫಾರ್ ದ DCET ಕ್ಲಾಸಸ್ ಆ್ಯಂಡ್ ಫಾರ್ ಅದರ್ ಇನ್ಫಾರ್ಮೇಷನ್ಸ್ ಯು ಕ್ಯಾನ್ ಜಾಯ್ನ್ ವಿತ್ ಅಸ್. ಸೊ ನೀವು ಇಲ್ಲಿ ನಮ್ಮ ಕ್ಲಾಸಸ್ಸಲ್ಲಿ ಎಲ್ಲದೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. DCET ಕ್ಲಾಸ್ ಕೂಡ ಕಂಡಕ್ಟ್ ಆಗ್ತಾ ಇದೆ. AC ಕ್ಲಾಸ್ ರೂಮ್ಸಲ್ಲಿ ಸ್ಮಾರ್ಟ್ ಬೋರ್ಡ್ನ ಯೂಸ್ ಮಾಡ್ಕೊಬಿಟ್ಟು ಒಂದು ಎಫೆಕ್ಟಿವ್ ಆದಂಥ ಕ್ಲಾಸಸ್ ಆ್ಯಂಡ್ ಸ್ಟೇಟ್ ಫಸ್ಟ್ ರ್ಯಾಂಕ್, ನಾಟ್ ಓನ್ಲಿ ಫಸ್ಟ್ ರ್ಯಾಂಕ್, ಮೆನಿ ಸ್ಟೂಡೆಂಟ್ಸ್ ಬಿಲೋ 100 and 200,000 ರ್ಯಾಂಕ್ಸ್ಗಿಂತ ಮುನ್ನಡೆ ಆಲ್ಮೋಸ್ಟ್ ಮೆನಿ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಇನ್ ದ ಇಯರ್ ಆಫ್ DC24 ಅಲ್ಲಿ 32+ ಸ್ಟೂಡೆಂಟ್ಸಿಗೆ ಬಿಲೋ 100 ರ್ಯಾಂಕ್ ಕೊಟ್ಟಿದ್ದೀವಿ. ದ ರೀಸನ್ ಈಸ್ ದಟ್ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಕ್ವಾಲಿಟಿ ಕ್ಲಾಸಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸ್ಟೂಡೆಂಟ್ಸಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಅ ವೇ ವಿಚ್ ಇಸ್ ರಿಟರ್ನ್ ಬೈ ಅವರ್ ಸೆಲ್ಫ್. ನಾನೇ ಬರೆದಿರೋಂಥ ಮ್ಯಾಥಮೆಟಿಕ್ಸ್ ಪೋರ್ಷನ್ಸು. ಆ್ಯಂಡ್ ಶಾರ್ಟ್ ಟರ್ಮಲ್ಲಿ, ಲಾಂಗ್ ಟರ್ಮಲ್ಲಿ ಈ ಒಂದು ಕ್ರ್ಯಾಶ್ ಕೋರ್ಸಲ್ಲಿ DCET ಕ್ಲಾಸ್ ಪ್ರತಿ ವರ್ಷ ಕೂಡ ನಡೆಯುತ್ತೆ. ಸೊ ಈ ಒಂದು ಬ್ಯಾಚಸ್ಸಿಗೆ ನಮ್ಮ ಜೊತೆ ಜಾಯ್ನ್ ಆಗ್ಬೋದು. ಯಾರೆಲ್ಲ ನೀವು ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ, ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ regular updates. Thank you for watching this video. Kindly share this video with your friends, my dear friends. Don't neglect, study hard, and your concentration and your effort which gives you good things in your life. All the best. Thank you.